ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಿಶೋರ್ ಕೆವಿ. ಇವರು ಅತ್ಯಂತ ಸುಪ್ರಸಿದ್ಧವಾದಂಥ ಜನಪ್ರಿಯರಾದಂಥ ನ್ಯೂರಾಲಜಿಸ್ಟು, ಎಪಿಡೆಮಿಯಾಲಜಿಸ್ಟು. ಕರೆಂಟ್ಲಿ ಅವರು ಈಗ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಬ್ರಿಲಿಯಂಟ್ ವಿದ್ಯಾರ್ಥಿಯಾಗಿ ಚಿನ್ನದ ಪದಕದೊಂದಿಗೆ ಪಾಸಾಗಿ ಮುಂದೆ ನಿಮ್ಹ್ಯಾನ್ಸ್ನಲ್ಲಿ ಅವರು ತರಬೇತಿ ಪಡೆದು MRCPಯನ್ನು ಇಂಗ್ಲೆಂಡಿಂದ ತಗೊಂಡು ಮುಂದೆ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಪನ್ನು ಕೂಡ ನಿಮ್ಹ್ಯಾನ್ಸ್ನಿಂದಲೇ ಮಾಡಿದ್ದಾರೆ. ಈಗ ಅವರು ಅತ್ಯಂತ ಜನಪ್ರಿಯರಾಗಿದ್ದಾರೆ. ಇವತ್ತು ಅವರು ಅರೆ ತಲೆನೋವಿನ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ತಲೆನೋವು ಅಂತಂದಾಗ ನನಗೆ ನೆನಪಾಗತ್ತೆ, ನಾನು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮಲ್ಲಿ ಯಾರ್ಯಾರಿಗೆ ಇಲ್ಲಿವರೆಗೂ ತಲೆನೋವು ಬಂದಿಲ್ಲ ಕೈ ಎತ್ತಿ ಅಂತಂದ್ರೆ ನನ್ನ ಜೊತೆಗೆ ಒಂದು 4-5 ಜನ ಎತ್ತಾರಷ್ಟೇ. ಮಿಕ್ಕವರೆಲ್ಲ ತಲೆನೋವು ಒಂದ್ಸಲ ಇಲ್ಲ ಇನ್ನೊಂದ್ಸಲ ತಲೆನೋವು ಬಂದಿರುತ್ತೆ, ಕೈ ಎತ್ತಲ್ಲ, ಪಾಪ ಪೆಚ್ಚಾಗಿ ಕೂತಿರ್ತಾರೆ. ಆಮೇಲೆ ನಮ್ಮ 5 ಜನರಿಗೆ ತಲೆನೋವು ಯಾಕೆ ಬಂದಿಲ್ಲ ಅಂದ್ರೆ ನಮ್ಗೆ ತಲೆನೇ ಇಲ್ಲ ಅಂತ ಹೇಳಿದಾಗ ಆ ಪೆಚ್ಚಾದವರೆಲ್ಲ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಯಾಕಂತಂದ್ರೆ ತಮಗ್ ತಲೆ ಇದೆ ಅಲ್ಲ ಅಂತ ಖುಷಿ ಪಟ್ಕೊಳ್ತಾರೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಈ ತಲೆನೋವು ಬರೋದು ಯಾಕೆ ಅಂತ ತಿಳ್ಕೊಂಡ್ರೆ ಆ ತಲೆನೋವು ಬರದಾಗಿರ್ಬೋದು. ಬನ್ನಿ ನಾವಿವತ್ತು ಅದನ್ನ ಹಾರ್ಸಸ್ ಮೌತ್ ಅಂತಂದ್ರೆ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಕೊಡುವಂತ ನಮ್ಮ ಡಾಕ್ಟರ್ ಕಿಶೋರ್ ಅವರಿಂದನೇ ಕೇಳೋಣ. ಡಾಕ್ಟರ್ ಕಿಶೋರ್ ಅವರೇ, ಈ ಮೈಗ್ರೇನ್ ಅಂದ್ರೆ ಏನು ಅಂತ ಹೇಳಿ ನಮ್ಗೆ. ನಮಸ್ಕಾರ. ಈ ಮೈಗ್ರೇನ್ ಅನ್ನೋದು ಒಂದ್ ಟೈಪ್ ಆಫ್ ಹೆಡ್ಏಕ್. ಅಂದ್ರೆ ಹೆಡ್ಏಕ್ಸ್ ಅಲ್ಲಿ ನಾನಾ ತರದಿರುತ್ತೆ. ಮೈಗ್ರೇನ್ ಒಂದ್ ಪಾರ್ಟ್ ಅದ್ರಲ್ಲಿ, ಅಂದ್ರೆ ಪ್ರೈಮರಿ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಈ ಮೈಗ್ರೇನ್ ಅನ್ನೋದು ಇಟ್ಸ್ ಎ ಪ್ರೊಲಾಂಗ್ಡ್ ಹೆಡ್ಏಕ್. ಅಂದ್ರೆ ಇದು ಅವರ್ಸ್ ಗಟ್ಲೆ, ದಿನಗಳ ಗಟ್ಲೆ ಇರುತ್ತೆ. ಒಂದು ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಅರ್ಧ ತಲೆಯಲ್ಲಿ ಶುರು ಆಗಿ ಆಮೇಲೆ ಫುಲ್ ಆಗ್ಬೋದು. ಶುರು ಆಗೋದು ಜನರಲಿ ಒಂದ್ ಕಡೆ, ಯಾವ ಕಡೆನಾರು ಆಗ್ಬೋದು. ಒಂದ್ ಕಡೆಯಿಂದ ಶುರು ಆಗಿ ಇನ್ನೊಂದ್ ಕಡೆಗೆ ಇವಾಲ್ವ್ ಆಗುತ್ತೆ. ಸೊ ಅದಲ್ದಲೆ ಇವಾಗ ಹೆಂಗೆ ಅಂದ್ರೆ ಮೈಗ್ರೇನ್ ನಲ್ಲಿ 4 ಫೇಸಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಫೇಸ್ ಅಲ್ಲಿ ಇಟ್ ಮೇ ಬಿ ಫಾರ್ ಫ್ಯೂ ಅವರ್ಸ್, ಫ್ಯೂ ಡೇಸ್, ಸ್ವಲ್ಪ ಸುಸ್ತು, ಕತ್ ನೋವು, ಮೂಡ್ ಚೇಂಜಸ್, ಇರಿಟಬಿಲಿಟಿ ಅವೆಲ್ಲ ಬರ್ಬೋದು. ನೆಕ್ಸ್ಟ್ ಫೇಸು 1 ಅವರ್ ತನಕ ಒಂದ್ ಸ್ವಲ್ಪ ಏನೋ ಕಣ್ಣಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಮಿಂಚ್ ತರ ಬರುವಂತದ್ದು, ಅಥವಾ ಬ್ಲ್ಯಾಕ್ ಸ್ಪಾಟ್, ಹೌದು ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಅದಾದ್ಮೇಲೆ ಮೈಗ್ರೇನ್ ಹೆಡ್ಏಕ್ ಬರುತ್ತೆ. ಇದು 3rd ಫೇಸ್. ಹೆಡ್ಏಕ್ ಬರೋದು 3rd ಫೇಸು. 4th ಫೇಸು ಹೆಡ್ಏಕ್ ಆದ್ಮೇಲೆ ಮೈಗ್ರೇನ್ ಹ್ಯಾಂಗ್ ಓವರ್ ಅಂತ ಹೇಳ್ತೀವಿ. ಸುಸ್ತು ಮತ್ತೆ ಫೆಟಿಗು, ನಾಟ್ ಏಬಲ್ ಟು ಫಂಕ್ಷನ್ ನಾರ್ಮಲಿ ಅಂತ. ಸೊ ಜೀವನನೇ ಸಾಕು ಅಂತ ಅನ್ಸ್ಬಿಡತ್ತೆ ಅವ್ರಿಗೆ, ಪಾಪ. ಹೌದು. ಸೊ ಇದು 4 ಫೇಸಸ್ ಆಫ್ ಮೈಗ್ರೇನು. ಬಟ್ ಈ ಮೈಗ್ರೇನ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏನು, ಪ್ರೊಲಾಂಗ್ಡ್ ಹೆಡ್ಏಕು, ಅರ್ಧ ಶುರು ಆಗ್ಬಿಟ್ಟು ಆಮೇಲೆ ಫುಲ್ ಆಗತ್ತೆ. ಆಮೇಲೆ ವೆರಿ ಹೈ, ತುಂಬಾ ಸಿವಿಯರ್ ಆಗಿರುತ್ತೆ, ಥ್ರಾಬಿಂಗ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಆಗದೆ ಇರೋಂಥದ್ದು. ಅದಲ್ದೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸಿಟಿವಿಟೀಸ್ ಅಂತಂದ್ರೆ ಲೈಟ್ ಯಾವುದು ಅಂತ ಟ್ರಿಗರ್ ಮಾಡೋದು ಯಾವ್ದು ಈ ತರ ಹೆಡ್ಏಕ್ ಬರಕ್ಕೆ ಟ್ರಿಗರಿಂಗ್ ಪಾಯಿಂಟ್ಸ್ ಯಾವುದು ಅಂತ. ಸೊ ಇವಾಗ ಟ್ರಿಗರ್ಸ್ ಅಲ್ಲಿ ಮೇನ್ ಇಂಡಿವಿಜುವಲ್ ಟ್ರಿಗರ್ಸ್ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದ್ ತರ ಇರುತ್ತೆ. ಮೇನ್ ಹೆಂಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಇರ್ಬೋದು, ಮತ್ತೆ ಊಟ ಕರೆಕ್ಟ್ ಟೈಮ್ಗೆ ಆಗದೆ ಇರ್ಬೋದು, ಅಥವಾ ವುಮೆನ್ ಅಲ್ಲಿ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಡ್ಯೂರಿಂಗ್ ಮುಂಚೆ ಇರ್ಬೋದು. ಅದಲ್ದಲೆ ಫುಡ್ಸ್ ಅಲ್ಲಿ ಟ್ರಿಗರ್ ಆಗತ್ತೆ ಕೆಲವು ಸತಿ. ಕೆಲವ್ರಿಗೆ ಚಾಕ್ಲೇಟ್ ತಿಂದ್ರೆ ಆಗಲ್ಲ ಅಂತಾರೆ, ಚೀಸ್ ಒಂದೊಂದ್ಸತಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಸ್ಮೆಲ್, ಸೆಂಟ್, ಯಾರ್ದಾದ್ರು ಸೆಂಟ್ ಸ್ಮೆಲ್ ನೋಡಿದ್ರೆ ಬರುವಂತದ್ದು. ಸೊ ಮತ್ತೆ ಸನ್ಲೈಟ್ಗೆ ಹೋದ್ರೆ, ತಲೆ ನೀರ್ ಹಾಕೊಂಡ್ರೆ, ಈ ತರ ನಾನಾ ಟ್ರಿಗರ್. ಟ್ರಾವೆಲ್ ಮಾಡಿದ್ರೆ, ನೈಟ್ ನಿದ್ದೆ ಚೆನ್ನಾಗ್ ಆಗದೆ ಇದ್ರೆ, ಈ ತರ ಎಲ್ಲ ಟ್ರಿಗರ್ಸ್ ಗಳಿರುತ್ತೆ. ಬೇಸಿಕ್ಲಿ ಇಂಡಿವಿಜುವಲೈಸ್ಡ್ ಟ್ರಿಗರ್ಸ್. ನಾವು ಪುಣ್ಯವಂತರು ಅನ್ಬೇಕು, ಯಾಕಂದ್ರೆ ಇವನ್ನೆಲ್ಲ ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ, ಆದ್ರೂ ತಲೆನೋವು ಬರಲ್ವಲ್ಲ. ಹಾಗಾಗಿ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ನೀವು ಹೇಳಿರೋ ಟ್ರಿಗರ್ ಪಾಯಿಂಟ್ಗಳು ನಮ್ ಬದುಕಿನಲ್ಲಿ ಸದಾ ಇದ್ದೇ ಇರುತ್ತವು.
ಹೌದು, ಪಾಪ ಕಷ್ಟ ಖಂಡಿತ ನೋಡಿ. ಖಂಡಿತ. ಹೌದು ಹೌದು. ಹಾ, ಹ್ಮ್ ಆಮೇಲೆ ಇದಕ್ಕೆ ಚಿಕಿತ್ಸೆ ಹೆಂಗ್ ಮಾಡ್ತೀರಿ? ಅದು ಇದೇ ಅಂತ ಪರೀಕ್ಷೆ ಯಾವ ತರ ಮಾಡ್ತೀರಿ, ಅದಕ್ಕೆ ಚಿಕಿತ್ಸೆ ಏನ್ ಕೊಡ್ತೀರಿ ಅಂತ? ಹಾ, ಸೊ ಇವಾಗ ಮೈಗ್ರೇನ್ ಇಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್. ಅಂದ್ರೆ ಅವ್ರು ಏನ್ ಹಿಸ್ಟ್ರಿ ಹೇಳ್ತಾರೆ ಅದನ್ನೆಲ್ಲ ಕೇಳ್ಬಿಟ್ಟು ಇದಕ್ಕೆ ಹ್ಮ್. ಯಾವುದೇ ಒಂದು ಪಾಸಿಟಿವ್ ರಿಪೋರ್ಟ್ ಬಂದು ಇದು ಮೈಗ್ರೇನ್ ಅಂತ ಹೇಳಲ್ಲ. ಹಾ, ಸೊ ಅಂದ್ರೆ ಪರೀಕ್ಷೆಗೆ ಅದು ಯಾವ್ದು ಇಲ್ಲ, ಇನ್ವೆಸ್ಟಿಗೇಷನ್ ಯಾವುದು ಮಾಡಿ ಇಲ್ಲ, ಓ MRI ಮಾಡ್ದೆ, ಅದ್ ಮಾಡ್ದೆ, ಇದ್ ಮಾಡ್ದೆ, CT ಏನು ಇಲ್ಲ ಇದರಲ್ಲಿ. ಓಕೆ. ಏನಿಲ್ಲ. ಹ್ಮ್ ಸೊ ಹ್ಮ್ ಹಿಸ್ಟಾರಿಕಲಿ ಮತ್ತೆ ಎಕ್ಸಾಮಿನ್ ಮಾಡಿ ಬೇಸ್ ಹ್ಮ್ ಎಲ್ಲ ನಾರ್ಮಲ್ ಇತ್ತು ಅಂತಂದ್ರೆ ಅವಾಗ ನಾವು ಇದಕ್ಕೆ ಮೈಗ್ರೇನ್ ಅಂತ ಒಂದು ಹ್ಮ್ ಕ್ಯಾರೆಕ್ಟರಿಸ್ಟಿಕ್ ಆಗಿ ನೋಡಿ ಹೇಳ್ತೀವಿ. ಹ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟ್ರೀಟ್ಮೆಂಟ್ ಏನು ಅಂದ್ರೆ ಮೆಜಾರಿಟಿ ಆಫ್ ದ ಮೈಗ್ರೇನ್ಸ್ ಆರ್ ಟ್ರಿಗರ್ಡ್ ಅಂತಂದ್ರೆ ಹ್ಮ್. ನಾವೇ ಅದಕ್ಕೆ ಇನ್ವಿಟೇಷನ್ ಕೊಟ್ಟಿರ್ತೀವಿ, ಬಾ ಬಾ ಅಂತ. ಹಾ, ಅಂದ್ರೆ ಸಮ್ ಕರೆಕ್ಟ್. ಟ್ರಿಗರ್ಸ್ ಆರ್ ದೇರ್. ಸೊ ಹ್ಮ್. ಇವಾಗ ಆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾನು ಅದನ್ನ ಅವಾಯ್ಡ್ ಇವಾಗ ಮಾಡ್ಬೇಕು. ಹ್ಮ್ ಎಸ್, ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಏನಕ್ಕೆ ಅಂತ ಗೊತ್ತಾಗ್ಬೇಕು, ಅದನ್ನ ಅವಾಯ್ಡ್ ಮಾಡ್ಬೇಕು. ಇವಾಗ ಕಾಲಿಗೆ ಮುಳ್ ಚುಚ್ಕೊಂಡಿರುತ್ತೆ, ಫಸ್ಟ್ ಮುಳ್ ತೆಗಿಬೇಕು. ಹೌದು ಸೊ ಹೌದು. ಹಾ, ಸೊ ಅವಾಗ್ಲೇ ಪೇನ್ ಕಡಿಮೆ ಆಗೋದು. ಹಾಗೇನೆ ನಾವು ಮಾಡೋದನ್ನ ಹಂಗೆ ಟ್ರಿಗರ್ ಆಗ್ತಾ ಇದ್ರೆ ಬರ್ತಾನೆ ಇರುತ್ತೆ. ಸೊ ವಿ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಐಡೆಂಟಿಫೈಯಿಂಗ್ ದ ಟ್ರಿಗರ್ಸ್ ಅಂಡ್ ರೆಡ್ಯೂಸಿಂಗ್ ದ ಟ್ರಿಗರ್ಸ್. ಅದು ಅದು ಫಸ್ಟ್ ಸ್ಟೆಪ್. ಅದು ಹಿಸ್ಟ್ರಿ ತಗೊಂಡು ಪೇಷಂಟ್ ಜೊತೆಗೆ ಮಾತಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ? ಹೌದು, ಓಕೆ. ಖಂಡಿತ ಖಂಡಿತ. ಸೊ ಇದಲ್ದಲೆ ನಾವು ಅವ್ರಿಗೆ ಹೇಳಿರ್ತೀವಿ ಹೆಡ್ ಏಕ್ ಡೈರಿ ಮೇಂಟೈನ್ ಮಾಡಿ, ಎಷ್ಟು ಹ್ಮ್ ಟೈಮಿಗೆ ಬಂತು, ಏನ್ ಮಾಡ್ತಿದ್ರಿ, ಹ್ಮ್ ಮತ್ತೆ ಹ್ಮ್ 1 hour ಮುಂಚೆ ಆರ್ ಏನೋ ಅದು ಆ ಹೆಡ್ ಏಕ್ ಶುರು ಆಗೋಕ್ ಮುಂಚೆ ಏನೇನ್ ಆಗಿತ್ತು, ಒಂದು ಓ 10 to 20 ಹೆಡ್ ಏಕ್ಸ್ ಈ ತರ ಡಾಕ್ಯುಮೆಂಟ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಗೊತ್ತಾಗತ್ತೆ. ಓ. ಆಮೇಲೆ ಅದನ್ನ ಹ್ಮ್ ಫಾರ್ ಎಕ್ಸಾಂಪಲ್ ಡೌಟ್ ಇರುತ್ತೆ, ಚೀಸ್ ತಿಂದ್ರೆ ಆಗ್ಬೋದು ಅಂತ, ನೆಕ್ಸ್ಟ್ ಹ್ಮ್ ಟೈಮ್ ಹ್ಮ್ ಯಾವಾಗ ಅಂತ. ಹ್ಮ್ ಸೊ ಅದಲ್ದಲೆ ಇವಾಗ ಹೆಂಗೆ ಅಂತಂದ್ರೆ ನಾವು ಅವ್ರಿಗೆ ಏನ್ ಹೇಳ್ತೀವಿ, ಫಸ್ಟ್ ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ಸ್, ಆಮೇಲೆ ಓಕೆ ಫಾರ್ಮಕಾಲಜಿಕಲ್ ಅಂತಂದ್ರೆ ಲೈಫ್ ಓಕೆ. ಸ್ಟೈಲ್ ನಾನ್ ರೆಗ್ಯುಲರ್ ಆಗಿರ್ಬೇಕು. ಫಾರ್ಮಕಾಲಜಿಕಲ್ ಅಂತಂದ್ರೆ ಮೈಗ್ರೇನ್ ಹೆಡ್, ಅವರು ಬದುಕನ್ನ ಬದಲಾವಣೆ ತರುವಂತದ್ದು. ಹೌದು, ಫಾರ್ಮಕಾಲಜಿಕಲ್ ಅಂತಂದ್ರೆ ಔಷಧಿಗಳನ್ನ ಕೊಟ್ಟು ಮಾಡೋದು. ಮೆಡಿಸನ್, ಓಕೆ. ಹಾ, ಮೆಡಿಸಿನ್ ಹೌದು. ಕೊಡೋದು. ಹ್ಮ್ ಸೊ ಫಸ್ಟ್ ಟ್ರಿಗರ್ ಆಗ್ಬಾರ್ದು. ಹ್ಮ್. ಇವಾಗ ಎಷ್ಟೊಂದು ನಮ್ ಕೈಲಿ ಇರಲ್ಲ. ಇವಾಗ ಸನ್ಲೈಟ್ ನಾವು ಚೇಂಜ್ ಮಾಡಕ್ ಆಗಲ್ಲ. ಸೊ ಅವಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗ್ಬೋದು. ಹ್ಮ್ ಕೂಲಿಂಗ್ ಗ್ಲಾಸು, ಟೋಪಿ, ಮತ್ತೆ ಅಂಬ್ರಲಾ ಇಟ್ಕೊಂಡು, ಹ್ಮ್ ಮತ್ತೆ ಹ್ಮ್ ಟ್ರಿಗರ್ ಆದ್ರೆ ಇದರಿಂದ, ಮತ್ತೆ ಏನೋ ಇಯರ್ಫೋನ್ಸ್ ಹಾಕೊಂಡು ಹೋಗಿ ಸೌಂಡ್ ಇಂದ ಟ್ರಿಗರ್ ಆದ್ರೆ ಮಫ್ಲರ್ಸ್, ಹ್ಮ್ ಈ ತರ ಹ್ಮ್. ಎಲ್ಲ ನಾವು ಟ್ರೈನ್ ಅದು ಮಾಡ್ತೀವಿ. ಈ ಚಳಿಗೆ ಹೋಗ್ಬೇಕಾದ್ರೆ. ಹಾ, ಈಗ ನಾವು ಎಕ್ಸಾಕ್ಟ್ಲಿ. ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ಹೋದಾಗ ಬರೀ ಕೂಲಿಂಗ್ ಗ್ಲಾಸ್ ಅಲ್ಲೇ ಅಲ್ಲ, ಸನ್ಸ್ಕ್ರೀನ್ ಜೊತೆಗೆ ಕಿವಿ ಮುಚ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ತುಂಬಾ ಪವರ್ಫುಲ್ ಆಗಿ ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ. ಹೌದು, ಹೌದು ನಿಜ. ಹೌದು. ಸೊ ಇದಲ್ದಲೆ ಮೈಗ್ರೇನ್ ಹೆಡ್ ಏಕ್ಸ್ ಈಸ್ ವೆರಿ ಸೆನ್ಸಿಟಿವ್ ಟು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸ್ಟ್ರೆಸರ್ಸ್. ಸೊ ಅವ್ರಿಗೆ ಹ್ಮ್ ರೆಗ್ಯುಲರ್ ಆಗಿರಿ, ಟೈಮ್ ಊಟ ಮಾಡಿ, ಟೈಮಿಗೆ ನಿದ್ದೆ ಮಾಡಿ, ಮತ್ತೆ ಹ್ಮ್. ಏನು ಓವರ್ ಆಲ್ ಇಟ್ ಹ್ಯಾಸ್ ಟು ಬಿ ಲೈಕ್ ಎ ಕ್ಲಾಕ್ ವರ್ಕ್. ಸೊ ಹಾ ಹಾ. ಜಾಪನೀಸ್ ಟ್ರೈನ್ ಸಿಸ್ಟಮ್ ತರ ಒಂದು ಇಟ್ ಹ್ಯಾಸ್ ಟು ಬಿ ಆನ್ ಟೈಮ್. ಡಿಸಿಪ್ಲಿನ್ಡ್ ಎಸ್, ಮೇಂಟೈನ್ ಮಾಡ್ಬೇಕು. ಓಕೆ. ಹ್ಮ್ ಹೌದು. ಸೊ ಇದ್ರ ಮೇಲೆ ನಾವು ಟೈಮ್ ಸ್ಪೆಂಡ್ ಮಾಡಿ ಹ್ಮ್ ಆಮೇಲೆ ಥೆರಪೀಸ್ ಬಗ್ಗೆ ಡಿಸೈಡ್ ಮಾಡ್ತೀವಿ. ಫಾರ್ ಹ್ಮ್ ಎಕ್ಸಾಂಪಲ್ ಇವಾಗ ಮೋರ್ ದೆನ್ 4 ಹೆಡ್ ಏಕ್ಸ್ ಪರ್ ಮಂತ್ ಹ್ಮ್. ಬರ್ತಾ ಇದೆ ಅಂತ ಬಂದಾಗ, ಅಂಡ್ ಇಟ್ ಈಸ್ ಇಂಟರ್ಫಿಯರಿಂಗ್ ಇನ್ ದೇರ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್. ಡೈಲಿ ವರ್ಕ್. ಹ್ಮ್ ಹೌದು ಹ್ಮ್ ಹೌದು. ಸೊ ಅವಾಗ ನಾವು ಹ್ಮ್ ಅಕ್ಯೂಟ್ ಥೆರಪಿ, ಪ್ರಿವೆಂಟಿವ್ ಥೆರಪಿ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ಹ್ಮ್. ಹೆಡ್ ಏಕ್ ಬಂದಾಗ ತಗೊಳ್ಳೋಂಥದ್ದು, ಹ್ಮ್. ಪ್ರಿವೆಂಟಿವ್ ಅಂದ್ರೆ ಮುಂದೆ ಹೆಡ್ ಏಕ್ ಬರ್ದೇ ಇರೋ ತರ, ಬರ್ದಾಗೆ ಈ ತರ ತಗೊಳ್ಳುವಂಥದ್ದು, ಎರಡು ತರದ್ದು. ಓಕೆ. ತಗೊಳ್ಳೋಂಥದ್ದು. ಹೌದು. ಸೊ ಇವಾಗ ಹೆಡ್ ಏಕ್ ಇಮಿಡಿಯೇಟ್ ಆಗಿ ಬಂದಾಗ ಒಂದು ಮಾತ್ರೆ ಕೊಟ್ಟಿರ್ತೀವಿ, ಅದು ಹ್ಮ್ ಬಂದ ತಕ್ಷಣ ತಗೋಬೇಕು. ಇವಾಗ ಹ್ಮ್ ಏನಂದ್ರೆ ಇದ್ರಲ್ಲಿ ಇಂಪಾರ್ಟೆಂಟ್, ಚಿಕ್ಕ ಗಿಡ ಆದ್ರೆ ಬಗ್ಗಿಸ್ಬೋದು, ದೊಡ್ಡ ಮರನ ಅಂದ್ರೆ ಬಗ್ಸಕ್ಕಾಗಲ್ಲ. 2 ಯಾಕಂದ್ರೆ ಗಂಟೆ 2 ದಿನ 3 ದಿನ ಆದ್ಮೇಲೆ ತಗೊಂಡ್ರೆ ಬಗ್ಗದಿಲ್ಲ ಅದು. ಉಪಯೋಗ ಇಲ್ಲ. ಆ, ಬಂದ ತಕ್ಷಣ ಪಾಕೆಟ್ ಅಲ್ಲಿ ಇಟ್ಕೋಬೇಕು, ಪರ್ಸ್ ಅಲ್ಲಿ ಇಟ್ಕೋಬೇಕು, ಟಕ್ಕಂತ ತಗೋಬೇಕು. ಆ, ಇದಲ್ದೇಲೆ ಹ್ಮ್ ಸೊ ಜನರಲಿ ವಿತೌಟ್ ಮೆಡಿಸನ್ ಮಾಡೋಣ ಅಂತ ಮಾಡಕ್ ಹೋಗಿ ಈ ತರ ಹ್ಮ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹ್ಮ್ ಸೊ ಹ್ಮ್ ಪ್ರಿವೆಂಟಿವ್ ಥೆರಪಿ ಅಂತ ಬಂದಾಗ ತುಂಬಾ ಅವ್ರಿಗೆ ಸಫರ್ ಮಾಡ್ತಾ ಇದ್ರೆ, ಇವಾಗ ನೋವು ಬೇರೆಯವ್ರ ಕಣ್ಣಿಗೆ ಹಾ, ಕಾಣಲ್ಲ, ನೋಡಕ್ ಕಾಣಲ್ಲ. ಗಟ್ಮುಟ್ಟಾಗಿರ್ತಾರೆ, ಹೌದು. ಸಫರ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಹಿಂಗೆ ರಜಾ ಹಾಕೋದು ಎಲ್ಲ ಮಾಡಿದ್ರೆ ಅದ್ರ ಲೇಜಿ ಜೊತೆಗೆ ಅವ್ರಿಗೆ. ವಾಂತಿ ಗಿಂತಿ ಎಲ್ಲ ಬರುತ್ತಲ್ವಾ ಅವಾಗ, ಹೌದು ತುಂಬಾ ಜಾಸ್ತಿ ಹೌದು, ಇದ್ದಾಗ? ಇದು ಹ್ಮ್ ಹ್ಮ್
ಹೌದು, ಆಸ್ ಎ ಪಾರ್ಟ್ ಆಫ್ ಸೆನ್ಸಿಟಿವಿಟಿ ವಾಮಿಟ್, ನಾಸಿಯಾ ಹ್ಮ್ ಎಲ್ಲ ಬಂದೇ ಬರುತ್ತೆ. ಹ್ಮ್ ಫೋಟೋಫೋಬಿಯಾ, ಹ್ಮ್ ಲೈಟ್ ಇರಿಟೇಷನ್, ಸೌಂಡ್ ಇರಿಟೇಷನ್, ಹ್ಮ್ ವಾಸನೆ ಕಂಡ್ರೆ ಆಗದೆ ಇರೋದು, ಅವೆಲ್ಲ ಹ್ಮ್ ಸೆನ್ಸಿಟಿವಿಟೀಸ್ ಬರುತ್ತೆ. ಹ್ಮ್ ಸೊ ಸರಿ. ಪ್ರಿವೆಂಟಿವ್ ಥೆರಪೀಸ್ ಅಲ್ಲಿ ಅಪ್ರಾಪ್ರಿಯೇಟ್ ಫಾರ್ ದೇರ್ ಏಜ್, ಜೆಂಡರ್ ಮತ್ತೆ ಕೋಮಾಬಿಡಿಟೀಸ್ ಒನ್ ಆಫ್ ದ ಹ್ಮ್ ಮೆಡಿಸನ್ ಚೂಸ್ ಮಾಡಿ ಕೊಡ್ತೀವಿ. ಈ ಹಾ ಪ್ರಿವೆಂಟಿವ್ ಥೆರಪೀಸ್ 1 or 2 months ತಗೊಂಡಾಗ್ಲೇ ಅದು ಇಂಪ್ರೂವ್ಮೆಂಟ್ ಆಗೋದು. ಅಲ್ಲಿವರೆಗೂ ಆಗುತ್ತೆ. ಒಂದು ಹ್ಮ್ ಅನಾಲ್ಜೆಸಿಕ್ಸ್ ಅಂದ್ರೆ ಪೇನ್ ಮೆಡಿಸನ್ಸ್ ನ ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು, ಹ್ಮ್. ಬಟ್ ಹಾ ಟ್ಯಾಬ್ಲೆಟ್ಸ್ ಆರ್ ಟೆಂಪರವರಿ, ಲೈಫ್ ಸ್ಟೈಲ್ ಓಕೆ. ಚೇಂಜಸ್ ಆರ್ ಪರ್ಮನೆಂಟ್. ಸೊ ಅದು ಮೋಸ್ಟ್ ಬಹಳ ಇಂಪಾರ್ಟೆಂಟ್. ಬಹಳ ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಟ್ಯಾಬ್ಲೆಟ್ ತಗೊಂಡ್ರದು ತಾತ್ಕಾಲಿಕ ಆ ಹೊತ್ನಲ್ಲಿ, ಹೌದು. ಆದ್ರೆ ಅವರು ಜೀವನ ಹ್ಮ್. ಶೈಲಿ ಬದಲಾಯಿಸ್ಕೊಂಡ್ರೆ ಅದು ಜೀವನ ಪರ್ಯಂತ ಆಗತ್ತೆ ಅಂತ. ತುಂಬಾ ತುಂಬಾ ಖಂಡಿತ. ಚೆನ್ನಾಗಿ ಹೇಳಿದ್ರೆ. ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ? ಆಮೇಲೆ ಈ ರೆಡ್ ಫ್ಲಾಗ್ ಹೆಡ್ಏಕ್ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ, ಅದೇನಂತ ತಿಳಿಸಿ ನಮ್ಗೆ. ಹಾ, ಸೊ ಪ್ರಿವೆಂಟ್ ಅಂದ್ರೆ ಮೇನ್ಲಿ ವಿ ಹ್ಯಾವ್ ಟು ಚಾರ್ಟ್ ಔಟ್ ಯಾವ್ದಾವ್ದ್ರಿಂದ ಟ್ರಿಗರ್ ಆಗ್ತಾ ಇದೆ, ಅದನ್ನ ಹ್ಮ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಹ್ಮ್ ಮಾಡಕ್ ಆಗದೆ ಇರೋದನ್ನ ಅದಕ್ಕೇನಾದ್ರೂ ಒಂದು ವರ್ಕ್ ಅರೌಂಡ್, ಆವಾಗ್ಲೇ ಡಿಸ್ಕಸ್ ಮಾಡ್ದಂಗೆ ಲೈಟ್ ಹ್ಮ್ ಇರಿಟೇಷನ್ ಇದ್ರೆ ಇದ್ರ ತರದ್ದು, ಕೂಲಿಂಗ್ ಮತ್ತೆ ಗ್ಲಾಸ್ ಇವ ಹಾಕೊಳ್ಳೋದು. ಹೌದು. ಟ್ರಾವೆಲ್ ನಲ್ಲಿ ಬಂದ್ರೆ ಅವಾಯ್ಡ್ ಏನೋ ಡೇ ಮೀನ್ಸ್ ಡೇ ಟ್ರಾವೆಲ್, ಸ್ಲೀಪರ್ ಕೋಚ್ ಹ್ಮ್ ಅಲ್ಲಿ ಹೋಗುವಂಥದ್ದು. ಟ್ರೈನ್ ಇಸ್ ಬೆಟರ್ ದೆನ್ ಬಸ್ ಮೆನಿ ಆಫ್ ಹ್ಮ್ ದೆಮ್ಗೆ. ಹ್ಮ್ ಒಂದೊಂದು ಅಂದ್ರೆ ಇಂಡಿವಿಜುವಲಿ ಡಿಫ್ರೆನ್ಸ್ ಇರುತ್ತೆ. ಸೊ ದಿಸ್ ಹ್ಮ್ ಈಸ್ ಎ ವೇ ಟು ಪ್ರಿವೆಂಟ್ ಅಂಡ್ ಮ್ಯಾನೇಜ್. ಅದು ಹ್ಮ್ ಇದಕ್ಕೆಲ್ಲ ಮಿಕ್ಕಿ ಆಗದೆ ಇದ್ರೆ ಅವಾಗ ಆಬ್ವಿಯಸ್ಲಿ ಮೆಡಿಸನ್ಸ್ ಮತ್ತೆ ಅವೆಲ್ಲ ಬಂದೇ ಬರುತ್ತೆ. ಸೊ ಹ್ಮ್ ದಿಸ್ ಇಸ್ ದ ಹೌ ಟು ಪ್ರಿವೆಂಟ್ ಅಂಡ್ ಫರ್ದರ್ ಮ್ಯಾನೇಜ್ ಅಂತ. ಓಕೆ. ಇವಾಗ ನೆಕ್ಸ್ಟ್ ರೆಡ್ ಫ್ಲಾಗ್ಸ್ ಇನ್ ಹೆಡ್ ಏಕ್ ಅಂದ್ರೆ ಏನು, ಮೋಸ್ಟ್ ಹ್ಮ್ ಇಂಪಾರ್ಟೆಂಟ್ ಇದು. ಹ್ಮ್ ಇವಾಗ ಯೂಶಲಿ ಏನು ಅಂತಂದ್ರೆ ಈ ರೆಡ್ ಫ್ಲಾಗ್ಸ್ ಅಂದ್ರೆ ಏನು, ರೆಡ್ ಅಂದ್ರೆ ಬಿಕಾಸ್ ಇಟ್ ಕೆಂಪ್ ಇಸ್ ಎ ಸ್ಕೇರಿ ಥಿಂಗ್ ಅಂತ ಹ್ಮ್ ಹೇಳಿ ಭಯ ರೆಡ್ ಫ್ಲಾಗ್ಸ್ ಅಂತ ಬರುವಂತದ್ದು, ಇಟ್ಟಿರ್ತಾರೆ. ಡೇಂಜರ್ ಮಾರ್ಕ್ ಅಂತ ಹೌದು, ರೆಡ್ ಅಂತಂದ್ರೆ. ಕರೆಕ್ಟ್ 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 ಕರೆಕ್ಟ್. ಸೊ ಇದಕ್ಕೆ ರೆಡ್ ಫ್ಲಾಗ್ಸ್ ಅಂತ ಯಾವಾಗ ಅಂದ್ರೆ, ಈ ಯಾರಿಗೆ ಈ ತರ ಸೈನ್ಸ್ ಇರುತ್ತೋ, ಸಿಂಪ್ಟಮ್ಸ್ ಇರುತ್ತೋ, ಅವರು ಹ್ಮ್ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು, ಅಂದ್ರೆ ಬೇಗ ಹ್ಮ್ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು ಅಂತ ಒಂದು ಹ್ಮ್ ಕಮ್ಯುನಿಕೇಟ್ ಮಾಡಕ್ ಅಷ್ಟೇ. ಹ್ಮ್ ಬೇಸಿಕ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಗ್ರೂಪ್ಸ್ ಅಂತಂದ್ರೆ ಹ್ಮ್ ಚಿಕ್ಕ ಮಕ್ಳಿರ್ಬೋದು ಅಥವಾ ವೃದ್ಧರಿರ್ಬೋದು, ಹ್ಮ್ ಸಡನ್ ಆಗಿ ತುಂಬಾ ಸಿವಿಯರ್ ಹೆಡ್ಡೇಕು, ಯಾವತ್ತೂ ಹ್ಮ್ ಹೆಡ್ಡೇಕ್ ಇರಲ್ಲ, ಆತರ ಏನಾದ್ರು ಬಂದಿದ್ರೆ ಹ್ಮ್ ಸೊ ಹ್ಮ್ ಅದಲ್ದೇಲೆ ಈ ಹೆಡ್ಡೇಕ್ ಜೊತೆಗೆ ಬೇರೆ ಏನಾದ್ರು ಕಣ್ ಮಂಜಿರ್ಬೋದು, ಮುಖ ಹ್ಮ್ ವಕ್ರ ಆಗಿರ್ಬೋದು, ಮಾತೇನಾದ್ರು ತೊದ್ಲಾಗೋದು, ಕೈಕಾಲ್ ಜೋಮ್ ಬರೋದು ಅಥವಾ ಕೈಕಾಲ್ ವೀಕ್ನೆಸ್ ಬರೋವಂಥದ್ದು, ಓಡಾಡಕ್ ಏನಾದ್ರು ಹ್ಮ್ ಕಷ್ಟ ಆಗುವಂಥದ್ದು, ಅದು ವಾಂತಿ ನರಗಳಿಂದ ಏನಾದ್ರು. ಬಂದಿರೋದು ಅಂತ. ಹೌದು ಹೌದು. ಸೊ ಈ ಬ್ರೈನ್ ತರ ನಲ್ಲಿ ಏನಾರು ಏನಾದ್ರೂ ಇದ್ದಾಗ ಗಂಟಿರ್ಬೋದು, ಬ್ರೈನ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅಂತ ಅವ್ರ ತಕ್ಷಣಕ್ಕೆ ವೈದ್ಯರ ಹತ್ರ ಹೋಗ್ಬೇಕು. ಹೌದು ಹೌದು ಹೌದು. ಇದು ದೀಸ್ ಆರ್ ದ ರೆಡ್ ಫ್ಲಾಗ್ಸ್. ಇನ್ನೊಂದು ಮೋಸ್ಟ್ ಓಕೆ. ಇಂಪಾರ್ಟೆಂಟ್ ಥಂಡರ್ ಕ್ಲಾಪ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಅಂತಂದ್ರೆ ಇವಾಗ ಶುರು ಆಗಿ ಮೈಗ್ರೇನ್ ಅಲ್ಲಿ ಏನಾಗತ್ತೆ ಅಂದ್ರೆ 20-30 ಮಿನಿಟ್ಸ್ ಜಾಸ್ತಿ ಆಗತ್ತೆ. ಇದು ವಿತಿನ್ ಫ್ಯೂ ಮಿನಿಟ್ಸ್ ಸಿವಿಯರ್ ಆದಾಗ, ನಾರ್ಮಲ್ ಆಗಿತ್ತು ಸಡನ್ ಆಗಿ ಬಂತು ಅಂದಾಗ ಸಡನ್ ನಾವು ಆಗಿ SAH ಅಂತ ಹೇಳ್ತೀವಿ, ಅನ್ಯೂರಿಸ್ಮಲ್ ರಪ್ಚರ್ ಅಂತೆಲ್ಲ ಇರುತ್ತೆ. ಸೊ ಆ ತರ ಎಲ್ಲ ಇರೋ ಒಳಗಡೆಗೆ ಚಾನ್ಸಸ್ ರಕ್ತ ಇರೋದ್ರಿಂದ ಪುಟಾಣಿ ರಕ್ತದ ಇದನ್ನ ಅದು ಒಡ್ಕೊಂಡ್ಬಿಟ್ಟಿರತ್ತೆ, ರಕ್ತಸ್ರಾವ ಆಗಿರತ್ತೆ. ಹೌದು ಹೌದು, ಆ ಚಾನ್ಸಸ್ ಇರೋದ್ರಿಂದ ಸೊ ಆ ಹ್ಮ್ ತರ ಏನಾರು ಇದ್ರೆ ಬಂದು ಹ್ಮ್ ಮೆಡಿಕಲ್ ಅಟೆನ್ಷನ್ಗೆ ಬರಬೇಕು ಹ್ಮ್ ಅಂತ ಹೇಳಿ ಒಂದು ಮನವಿ ಅಷ್ಟೇ. ಓಕೆ ಓಕೆ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಕಿಶೋರ್ ಅವರೇ. ಎಷ್ಟು ಚೆನ್ನಾಗಿ Thank you. ತಲೆನೋವಿನ ಬಗ್ಗೆ ಹೇಳಿದ್ರಿ. ಬಹುಶಃ ನಿಮ್ಮ ಮಾತು ಕೇಳ್ಕೊಂಡು ತಲೆನೋವು ಬರದಾಗೆ ಜನರು ಇರ್ತಾರೆ ಅನ್ಕೊಂಡಿದ್ದೀನಿ. ತಲೆ ಇದೆ ಆದ್ರೆ ತಲೆನೋವು ಬರೋದು ಬೇಡ ಅಂತ ಎಲ್ಲರಿಗೂ ನಮಸ್ಕಾರ ತಿಳಿಸೋಣ. ನಮಸ್ಕಾರ. ಥ್ಯಾಂಕ್ ಯು.